ಸುವರ್ಣ ವಿಧಾನಸೌಧದಲ್ಲಿ ಸದನದಲ್ಲಿ ನಡೆದ ಕಲಾಪವನ್ನು ನೋಡಲು ಪ್ರೇಕ್ಷಕರು ಸಾಲಾಗಿ ನಿಂತುಕೊಳ್ಳಬೇಕಾಯಿತು. ರೋಜಗಾರ್ ಯೋಜನೆ ಅಂತ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿತ್ತು. ಆ ಯೋಜನೆಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಮುದಾಯ ಸಂಘಟಕರು ಮತ್ತು ಸಂಘಟನಾಧಿಕಾರಿಗಳ ಅಂತ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡಿದ್ದರು 1997ರಲ್ಲಿ. ಆ ಕೆಲಸ ನಿರ್ವಹಿಸುವವರಿಗೆ ಪ್ರತಿ ತಿಂಗಳು 2,500ರಿಂದ 3,500 ರೂಪಾಯಿ ಗೌರವಧನವನ್ನು ಕೊಟ್ಟು ಆ ಯೋಜನೆ ಮುಗಿಯುವವರೆಗೆ ಅವರು ಅದೇ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋ ಕಂಡೀಷನ್ಗೆ ಒಳಪಟ್ಟು ಅದಲ್ಲದೆ ಯೋಜನೆ ಮುಗಿದ ನಂತರ ಇವರು ಸರ್ಕಾರ ಕಾಯಂ ನೌಕರರನ್ನು ಪರಿಗಣಿಸುವುದಿಲ್ಲ ಎಂಬ ಒಂದು ನಿಬಂಧನೆಯಿಂದ ಅವ್ರನ್ನ ನೇಮಕಾತಿ ಮಾಡಿಕೊಂಡಿದ್ದರು. ಆದರೆ ಈಗ ಏನು ಮಾಡಿದೆ ಸರ್ಕಾರ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟಂಥ ಸಚಿವರು ಸುಮಾರು 500 ಜನರನ್ನು ನಗರಾಭಿವೃದ್ಧಿ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಈಗಿನ ಪೌರಾಡಳಿತ ಸಚಿವರು ಸುಮಾರು 500 ಜನರನ್ನು ಅಕ್ರಮವಾಗಿ ಅವರ ಸೇವೆಯನ್ನು ಸಕ್ರಮಗೊಳಿಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಹೇಳ್ತಾ ಇದೆ. ಶ್ರೀಮತಿ ಉಮಾದೇವಿ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದ್ರೆ ಈ ದಿನಗೂಲಿ ಹಾಗೂ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಹೊಂದಿದವರನ್ನು ಕಾಯಮಾಗಿ ನೇಮಕಾತಿಗೊಳಿಸುವುದು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದೆ. ಅದಲ್ಲದೆ 1984ರ ನಂತರ ಯಾರು ದಿನಗೂಲಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರ ಅವ್ರನ್ನ ಕಾಯಂಗೊಳಿಸತಕ್ಕದ್ದಲ್ಲ ಅಂತೇಳಿ ಕೋರ್ಟಿನಿಂದ ಆದೇಶಗಳಿದ್ದರೂ ಸಹಿತ ಅವನ್ನೆಲ್ಲ ಗಾಳಿಗೆ ತೂರಿ ಇವ್ರೇನು ಮಾಡಿದ್ದಾರೆ. ಇವತ್ತು ಅವ್ರನ್ನ ಮುಖ್ಯಾಧಿಕಾರಿಗಳು ಮತ್ತು ಪೌರಾಯುಕ್ತ ಹುದ್ದೆಗಳಲ್ಲಿ ಒಂದು ಕೋಚಿಂಗ್ ಕೊಟ್ಟಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಕಂಪ್ಲೀಟ್ ನಿಯಮ ಉಲ್ಲಂಘನೆ ಆಗಿದೆ. ಇಲ್ಲೇ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಯವರೇ ಹೇಳ್ತಾರೆ, ಈ ಸಮುದಾಯ ಸಂಘಟನಾಧಿಕಾರಿಗಳು ನೇರವಾಗಿ ನೇಮಕಾತಿ ಹೊಂದಿಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ನೇಮಕಾತಿ ಹೊಂದಿಲ್ಲ, ಇವ್ರನ್ನ ಕಾಯಂಗೊಳಿಸಕ್ಕೆ ಸಾಧ್ಯವಿಲ್ಲ. ಅದಲ್ಲದೆ ಇವರು ಮುಖ್ಯಾಧಿಕಾರಿಗಳ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಅನರ್ಹರು. ಇಂಥ ಪ್ರಸ್ತಾವನೆಗಳನ್ನು ಯಾವಾಗಲೂ ಕಳಿಸಬಾರ್ದು. ಪೌರಾಡಳಿತ ಇಲಾಖೆಗೆ ನಿರ್ದೇಶನ ಕೊಟ್ಟರು ಸಹಿತ ಸುಮಾರು ಇವರು 500 ಜನರ ಒಂದು ಸಕ್ರಮಗೊಳಿಸುವಲ್ಲಿ ಒಂದು 20 ಕೋಟಿಗಿಂತ ಹೆಚ್ಚು ಒಂದು ಹಣಕಾಸಿನ ಅವ್ಯವಹಾರ ಕಂಡು ಬರ್ತಾ ಇದೆ. ಅದಲ್ಲದೆ ಈಗ ಏನಾಗಿದೆ, ಸುಮಾರು 56 ಜನರು ಈಗ ಈ ನಿಯಮ ಬಾಹಿರವಾಗಿ ಪೌರಾಯುಕ್ತರು ಮತ್ತು ಮುಖ್ಯಾಧಿಕಾರಿಗಳ ಕೆಲಸ ಮಂಡಳಿಗಳು ಅವನ್ನೆಲ್ಲ ವಜಾ ಮಾಡ್ರಿ, ಅವನ್ನೆಲ್ಲ ತೆಗೆದುಹಾಕಿ ಬರೀ ಇನ್ನು ಮುಂದೆ ದಿನಗೂಲಿ ನೌಕರನ್ನ ತಗೊಳ್ಳೋದು, ಕಾಮಗಾರ ರೊಕ್ಕ ಮಾಡ್ಕೊಳ್ಳೋದು, ಮಾತು ಬಾಳೆ ಅವ್ರಿಗೆ ಪರ್ಮನೆಂಟ್ ಮಾಡೋದು, ಇಷ್ಟು ಮಾಡ್ಕೋತ ಹೋಗಿಬಿಡ್ರಿ, ದೇಶ ದಿವಾಳಿ ಅದು ಹೋಗ್ತೈತೆ ಅಂತೇಳಿ ನನಗೆ ಅನಿಸ್ತದೆ. ನನ್ನ ಪತ್ನಿ ಗೂಡಲ್ಗಿ. In making the report of the recently held cash census along with the figures public by publishing it through the website. Even before the census report has been admitted, now the sessions are in progress in Belagavi, both the Assembly and the Council. The duty of the government should have been to place the report on the floor of the House and then go public. I think this act of the government will cause serious repercussions in the society, causing dissatisfaction among the various communities. I think the government should immediately withdraw the report which it has